ಕಮ್ಮಿ ಪರ್ಸೆಂಟ್ ಬರುತ್ತೆ, 60-50% ಅಷ್ಟೇ ಆವರೇಜ್ ಸ್ಟೂಡೆಂಟ್ ನಾನು. ರಿಸಲ್ಟ್ ಬಂದಾಗ ನನಗೆ ಅಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ಕೊಂಡಿರಲಿಲ್ಲ. ಬಿಸ್ನೆಸ್ ಸ್ಟಡೀಸ್ 100/100 ಬರುತ್ತೆ. ಪರೀಕ್ಷೆ ನನಗೆ ಆಕ್ಚುಲಿ 10th ಅಲ್ಲೇ ಗೊತ್ತಿತ್ತು. ಲಾಸ್ಟ್ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಕಲ್ತಿದ್ದು. ಆಕ್ಚುಲಿ ನನಗೆ ಇನ್ನ ಕಮ್ಮಿ ಪರ್ಸೆಂಟ್ ಬರುತ್ತೆ, 60-50% ಅಷ್ಟೇ ಆವರೇಜ್ ಸ್ಟೂಡೆಂಟ್ ನಾನು. ಬಟ್ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನಾನು ಪರೀಕ್ಷೆ ಟೀಮ್ ನೋಡಿದಾಗ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗಿ 76% ಬಂದಿತ್ತು. ಫುಲ್ ಯೂಸ್ ಮಾಡ್ಕೊಂಡೆ ಪರೀಕ್ಷೆ. ಲಾಸ್ಟ್ 3 months ಇಂದ ತುಂಬಾ ಸೀರಿಯಸ್ ಅದೇ. ಅವ್ರದ್ದು ಪರೀಕ್ಷೆ ಕ್ರಾಶ್ ಕೋರ್ಸ್ ಅಂತ ಒಂದು ಬಿಟ್ಟಿದ್ರು. ಸೊ ಅದನ್ನ ಫಾಲೋ ಮಾಡ್ಕೊಂಡು ಅವ್ರದ್ದು ವಿಡಿಯೋಸ್ ಡೈಲಿ ಅಟೆಂಡ್ ಮಾಡ್ತಿದ್ದೆ. ನಿಮ್ಗೆ ಕರೆಕ್ಟಾಗಿ ಸೀರಿಯಸ್ ಆಗೋದ್ರೆ ಕರೆಕ್ಟಾಗಿ 3 hours ಸಾಕಾಗುತ್ತೆ. 3 hours ನೀವು ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದ್ರೆ ಆರಾಮಾಗಿ ಟಾಪ್ ಹೊಡಿಬಹುದು. ಮತ್ತೆ ಚೆನ್ನಾಗಿ ವಿಡಿಯೋಸ್ನ ಮಾಡ್ಕೊಳ್ಳಿ, ನೋಡಿ ಅಂತ. ನೀವು ಬೇರೆ ಕಡೆ ಟ್ಯೂಷನ್ಸ್ಗೆ ಹೋದ್ರೆ 10,000, 15,000, 20,000 ಸುಮ್ಮನೆ ಪೇ ಮಾಡಬೇಕಾಗುತ್ತೆ. ಬಟ್ ನೀವು ಪರೀಕ್ಷೆ ಯೂಸ್ ಮಾಡ್ತೀರಾ ಅಂದ್ರೆ ಮಿನಿಮಲ್ ಚಾರ್ಜಸ್ ಅಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ. ಸೊ ನಾನು ಅಷ್ಟೇ, ನೀವು ಎಕ್ಸಾಂಪಲ್ ತಗೊಳೋದಾದ್ರೆ ನಾನು ಯಾವ ಟ್ಯೂಷನ್ಗೆ ಹೋಗಿಲ್ಲ 12th ಅಲ್ಲಿ. ಜಸ್ಟ್ ಪರೀಕ್ಷೆ ಟೀಮ್ನ ನೋಡ್ಕೊಂಡು ಯೂಟ್ಯೂಬ್ ವಿಡಿಯೋಸ್ನ ಫಾಲೋ ಮಾಡಿದ್ದೀನಿ. ಸೊ ಪರೀಕ್ಷೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಆ್ಯಪ್ನ ಯೂಸ್ ಮಾಡಿ ಅಂತ ನಾನು